ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ಋಷಭಾವತಿ ನದಿಯನ್ನು ಕರ್ನಾಟಕ ಸರ್ಕಾರ ಯಾವುದೇ ಪಕ್ಷದವ್ರು ಬಂದರೂ ಸಹ ಅದನ್ನು ಶುದ್ಧೀಕರಣ ಮಾಡೋಕ್ಕೆ ಸಾಧ್ಯ ಆಗದೇ ಇಲ್ಲ. ಯಾಕಂದರೆ ಯಾವುದೇ ಪಕ್ಷದವ್ರು ಬಂದರೂ ಸಹ ಅವರು ಲಂಚದ ಅವತಾರದಲ್ಲಿ ತಾಂಡವಾಡ್ತಾ ಇದ್ದಾರೆ. ಆ ಲಂಚದ ಅವತಾರವನ್ನು ಬಿಟ್ಟು ಈ ಋಷಭಾವತಿ ನದಿಯನ್ನು ನೀಟಾಗಿ ಶುದ್ಧ ನೀರಾಗಿ ಪರಿವರ್ತನೆಯಾಗಿ ಆ ಋಷಭಾವತಿ ನದಿಯಲ್ಲಿ ನೀರು ಹೋಗೋ ಥರ ಮಾಡಿ ಬೆಂಗಳೂರು ಡಬಲ್ ಗ್ರ್ಯಾಂಡ್ ಬೆಂಗಳೂರು ಆಗುತ್ತೆ. ದಯಮಾಡಿ ಯಾವುದೇ ಥರ ರೋಗ ರುಜಿನಗಳು ಬರಲ್ಲ. ದಯಮಾಡಿ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಮೋರಿ ಪಕ್ಕ ಮತ್ತು ಸ್ಯಾನಿಟ್ರಿ ಲೈನ್ ಮಾಡ್ಕೊಂಡಿರ್ತಾರಲ್ಲ, ಆ ಸ್ಯಾನಿಟ್ರಿ ಅವರು ಮತ್ತು ಇಂಡಸ್ಟ್ರಿಯಲ್ ಅವರು ಆ ನೀರನ್ನು ಮೋರಿಗೆ ಬಿಡಬಾರ್ದು. ಹಾಗಾದರೂ ಮಾತ್ರ ಅದು ಶುದ್ಧವಾಗಿ ನೀರು ಹೋಗುತ್ತೆ. ದಯಮಾಡಿ ಆ ನೀರನ್ನೆಲ್ಲ ಶುದ್ಧೀಕರಣ ಮಾಡಿ, ಅಥವಾ ಅಲ್ಲಿ ಅದ್ರ ಪಕ್ಕ ಯಾವ್ಯಾವುದು ಇಂಡಸ್ಟ್ರಿಯಲ್ ಇದೆ ಅದನ್ನೆಲ್ಲ ಕ್ಲೋಸ್ ಮಾಡಿ, ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ, ಅವರಿಗೆಲ್ಲ ದಂಡವನ್ನು ವಿಧಿಸಿ. ಹಾಗಾದರೂ ಮಾತ್ರ ಋಷಭಾವತಿಗೆ ನೀರು, ಶುದ್ಧವಾದ ನೀರು ಋಷಭಾವತಿ ನದಿಯಲ್ಲಿ ಹೋಗುತ್ತೆ. ಅಲ್ಲಿವರೆಗೂ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಕೇಳದೆ ಹಂಗೆ ಬಿಟ್ಟರೆ ಋಷಭಾವತಿ ಇನ್ನು ಅತಿ ಹೆಚ್ಚಾಗಿ ಗಲೀಜಾಗಿ ಹೋಗುತ್ತೆ. ಮುಂದೆ ಹೋಗೋರಿಗೂ ಸಹ, ಬೆಂಗಳೂರಲ್ಲಿ ಇರೋರಿಗೂ ಸಹ ಅದು ರೋಗ ರುಜಿನಗಳು ಬಂದು ಸಾಯೋ ಪರಿಸ್ಥಿತಿ ಬಂದೇ ಬರ್ತದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಆರೋಗ್ಯವಂತರಾಗಿರಬೇಕು ಅಂದರೆ, ಹಸಿರು ಬೆಂಗಳೂರು ಆಗಬೇಕು ಅಂದರೆ, ಗ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂದರೆ, ಒಂದು ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿ, ಇನ್ನೊಂದು ಋಷಭಾವತಿ ನದಿಯನ್ನು ಕ್ಲೀನ್ ಮಾಡಿ ಬಿಟ್ಟರೆ, ಮತ್ತು ಗಿಡಗಳನ್ನು ವರ್ಷಕ್ಕೆ 1 ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಗಿಡವನ್ನು ನೆಟ್ಟರೆ ಮಾತ್ರ ಹಸಿರು ಕರ್ನಾಟಕ ಆಗೋಕ್ಕೆ ಸಾಧ್ಯ ಎಂದು ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಧನ್ಯವಾದ.